ನಮಸ್ಕಾರ. ಇತ್ತೀಚೆಗೆ ನಡೀತಿರುವಂಥ ಒಂದೊಂದು ಕ್ರೈಮ್ ಪ್ರಕರಣಗಳನ್ನು ಕೆದಕ್ತಾ ಹೋದರೆ ಎತ್ತ ಸಾಗ್ತಾ ಇದೆ ನಮ್ಮ ಸಮಾಜ ಅನ್ನುವಂತಹ ಒಂದು ಪ್ರಶ್ನೆ ಮೂಡದೇ ಇರಲಾರದು. ಅದರಲ್ಲೂ ಕೂಡ ಇತ್ತೀಚೆಗೆ ಈ ಮದುವೆ ಆದಂಥವರು, ಮದುವೆ ಆಗಲಿಕ್ಕೆ ನಿರ್ಧರಿಸಿರುವಂಥವರು, ಜೊತೆಗೆ ಮದುವೆ ಆಗಿ ಒಂದಷ್ಟು ವರ್ಷಗಳ ಕಾಲ ಸಂಸಾರವನ್ನು ಸಾಗಿಸಿರೋರು, ಅಕ್ರಮ ಸಂಬಂಧಗಳನ್ನು ಇಟ್ಕೊಂಡಿರೋರು, ಈ ರೀತಿ ಈ ಸಂಬಂಧಗಳಿಗೆ ಒಂದು ರೀತಿಯಲ್ಲಿ ಬೆಲೆಯೇ ಇಲ್ಲದಂತಾಗಿದೆ. ಜೊತೆಗೆ ಆ ಸಂಬಂಧದ ನಡುವೆಯೂ ಕೂಡ ಅಚ್ಚರಿಯ ಘಟನೆಗಳು ಮತ್ತು ಬೆಚ್ಚಿ ಬೀಳಿಸುವಂತಹ ಸಂಗತಿಗಳು ಕೂಡ ನಡೀತಾ ಇದ್ದಾವೆ. ಇದಕ್ಕೆ ಪೂರಕವಾಗಿ ಮೊನ್ನೆ ನಡೆದಂತಹ ಧಾರವಾಡದ ಒಂದು ಈ ಹತ್ಯೆ ಪ್ರಕರಣ ಏನಿದೆ, ಇದು ಅತ್ಯಂತ ಇಡೀ ದೇಶವೇ ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಮತ್ತು ಸಹಜವಾಗಿ ಯಾರೂ ಕೂಡ ಕಲ್ಪನೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿರೋದಂಥ ಪ್ರಕರಣ. ಯಾಕಂತ ಹೇಳಿದ್ರೆ ಗಂಡ ಹೆಂಡತಿ ಇಬ್ಬರು ಕೂಡ ಡಾಕ್ಟ್ರುಗಳು ಒಂದು ಕಡೆಯಿಂದ, ಮತ್ತೊಂದು ಕಡೆಯಿಂದ ಗಂಡಂಗೆ ಈಕೆ ಎರಡನೇ ಹೆಂಡತಿ ಅನ್ನೋದು ಕೂಡ ಗೊತ್ತಾಗಿದೆ. ಆಕೆಗಿದ್ದಂಥ ಅನುಮಾನ, ಆಕೆಯ ಮಾನಸಿಕ ಸಮಸ್ಯೆನೋ ಏನೋ ಗೊತ್ತಿಲ್ಲ, ಒಂದು ಕಡೆ ಗಂಡನನ್ನೇ ಇರಿದು ಜೀವ ತೆಗೆದಿದ್ದೆ, ಮಗನಿಗೂ ಕೂಡ ಚುಚ್ಚಿ ಆ ಮಗುವಿನ ಜೀವವನ್ನು ಕೂಡ ತೆಗೆಯೋದಕ್ಕೆ ಮುಂದಾಗಿದ್ಲು ಅನ್ನುವಂತಹ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿತ್ತು. ಈ ಪ್ರಕರಣ ಇಡೀ ದೇಶದಲ್ಲೇ ಭಾರಿ ಸಂಚಲನವನ್ನು ಮೂಡಿಸಿರುವಂಥ ಪ್ರಕರಣ. ಹಾಗಾದರೆ ಧಾರವಾಡದಲ್ಲಿ ನಡೆದಂತಹ ಈ ಪ್ರಕರಣ ಏನಿದೆ, ಅರವಳಿಕೆ ತಜ್ಞ ಡಾಕ್ಟರ್ ಕಿರಣ್ ಹತ್ಯೆ ಪ್ರಕರಣ ಏನಿದೆ, ಇದಕ್ಕೆ ಇನ್ನಷ್ಟು ಟ್ವಿಸ್ಟ್ಗಳು, ಬೇರೆ ಬೇರೆ ರೋಚಕ ಅಂಶಗಳು ಕೂಡ ಈಗ ವಿಚಾರಣೆ ವೇಳೆ ಗೊತ್ತಾಗ್ತಾ ಹೋಗ್ತಾ ಇದೆ. ಏನೆಲ್ಲ ಹೊಸ ಹೊಸ ವಿಚಾರಗಳು ಹೊರಗಡೆ ಬಂದಿದ್ದಾವೆ, ಏನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ಎಜುಕೇಟೆಡ್ಗಳಿಗೂ ಅನ್ಎಜುಕೇಟೆಡ್ಗಳಿಗೂ ಇರುವಂಥ ವ್ಯತ್ಯಾಸ ಇಷ್ಟೇ. ಅನ್ಎಜುಕೇಟೆಡ್ಗಳು ಅಥವಾ ಬಡವರು ಅಥವಾ ಈ ಏನೂ ಕೂಡ ಅರಿಯದಂಥವರು ಹೇಗೋ ಜೀವನ ಹೇಗೆ ಬರುತ್ತೋ ಹಾಗೆ ಸಾಗಿಸ್ಕೊಂಡು ಇರುವಂಥದ್ರಲ್ಲೇ ಖುಷಿ ಪಡ್ಕೊಂಡು ಹೋಗ್ತಾರೆ. ಈ ಎಜುಕೇಟೆಡ್ಗಳು ಮತ್ತು ಹಣ ಇರೋರು ಅಥವಾ ಅತಿ ಬುದ್ಧಿವಂತರು ಈ ರೀತಿಯೆಲ್ಲ ಮನೆಹಾಳು ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಸಾಕ್ಷಿ ಧಾರವಾಡದಲ್ಲಿ ಜುಲೈ 16ನೇ ತಾರೀಕು ನಡೆದಂಥ ಒಂದು ಪ್ರಕರಣ. ಈ ಜುಲೈಯಲ್ಲಿ ಭಾರಿ ಇಂತಹ ಘಟನೆಗಳು ನಡೀತಿದ್ದಾವೆ. ಜೂನು ಜುಲೈ ಎಸ್ಪೆಷಲಿ ಇಂತಹ ಘಟನೆಗಳು ಸಿಕ್ಕಾಪಟ್ಟೆ ಹೆಚ್ಚಾಗಿದೆ. ಅದರಲ್ಲೂ ಕೂಡ ಒಂದೊಂದು ದಿನಕ್ಕಿಂತ 2-3 ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಿದ್ದಾವೆ. ಒಂದು ಕಡೆ ನೋಡಿದ್ರೆ ಮದುವೆ ಆಗೋದಕ್ಕೆ ಒಪ್ಪಲಿಲ್ಲ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳನ್ನು ಅಲ್ಲೇ ಕೊಚ್ಚಿ ಜೀವ ತೆಗೆಯುವಂಥ ಪ್ರಕರಣಗಳಾಗಿರ್ಬೋದು, ಅವರಿಗೆ ಹಿಂಸೆ ಕೊಡುವಂತಹ ಪ್ರಕರಣಗಳಾಗಿರ್ಬೋದು. ಮತ್ತೊಂದು ಕಡೆ ಮದುವೆ ಆದಂಥವರು ಬೇರೆ ಬೇರೆ ಕಾರಣಗಳಿಂದ ಜೀವವನ್ನು ತೆಗೆದುಕೊಳ್ತಿರುವಂತಹ ಒಂದಷ್ಟು ಸಂಗತಿಗಳು ನಡೀತಾ ಇದ್ದರೆ, ಮತ್ತೊಂದು ಕಡೆ ಈ ರೀತಿ ಹತ್ಯೆಯಂತಹ ಭೀಕರ ಕೃತ್ಯಗಳು ಕೂಡ ಸಂಭವಿಸ್ತಿದ್ದಾವೆ. ಅದರಲ್ಲೂ ಕೂಡ ಧಾರವಾಡದಲ್ಲಿ ಮೊನ್ನೆ ನಡೆದಂಥ ಈ ಘಟನೆ ಏನಿದೆ, ಇದು ಇಡೀ ದೇಶವೇ ಬೆಚ್ಚಿ ಬಿದ್ದಂತಹ ಘಟನೆ. ಕಾರಣ ಏನು ಅಂತ ಹೇಳಿದ್ರೆ, ಇಬ್ಬರು ಕೂಡ ಎಜುಕೇಟೆಡ್ಗಳು, ಜೊತೆಗೆ ವೈದ್ಯರುಗಳು. ಗಂಡನೂ ಕೂಡ ವೈದ್ಯ, ಈ ಹೆಂಡತಿನೂ ಕೂಡ ಚಿರಾಯು ಆಸ್ಪತ್ರೆಯ ವೈದ್ಯ. ಈ ಚಿರಾಯು ಆಸ್ಪತ್ರೆ ವೈದ್ಯ ಕಿರಣ್ ಹೊನ್ನನವರು ಯಾವಾಗ ತನ್ನ ಪತ್ನಿಯಿಂದನೇ ಜೀವವನ್ನು ಬಿಟ್ಟುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂಥ ಸಂಗತಿ ಗೊತ್ತಾಯಿತು, ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಆಘಾತಕ್ಕೊಳಗಾಗಿದ್ದರು. ಯಾಕಂತ ಹೇಳಿದ್ರೆ ಧಾರವಾಡ ಒಂದು ರೀತಿಯಲ್ಲಿ ಒಂದು ಶಿಕ್ಷಣ ನಗರಿ ಅಂತಲೇ ಹೆಸರುವಾಸಿಯಾದಂತಹ ಮತ್ತು ಪೀಸ್ಫುಲ್ಲಾಗಿರೋದಕ್ಕೆ ಒಂದು ಸುಂದರವಾದಂಥ ನಗರ ಅನ್ನುವಂಥ ಹೆಸರನ್ನು ಪಡೆದಂಥದ್ದು. ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ರಸ್ತೆಯ ರಾನ್ಕೆಸ್ಟೋಲೋ ಅನ್ನುವಂಥ ಒಂದು ಅಪಾರ್ಟ್ಮೆಂಟು. ಆ ಅಪಾರ್ಟ್ಮೆಂಟಲ್ಲಿ ನಡೆದಂಥ ಈ ಕೃತ್ಯ ಸಹಜವಾಗಿ ಎಲ್ಲರಲ್ಲೂ ಕೂಡ ದೊಡ್ಡ ಆಘಾತಕ್ಕೆ ತಳ್ಳಿತ್ತು ಅಂತಲೇ ಹೇಳ್ಬೋದು. ಗಂಡನ್ನು ಕೊಂದಂತಹ ಈ ರಾಕ್ಷಸಿ ನಂತರ ತನ್ನ 10 ವರ್ಷದ ಮಗನ ಮೇಲೂ ಕೂಡ ಕ್ರೌರ್ಯ ನಡೆಸಿದ್ಲು ಅನ್ನುವಂಥದ್ದು ಈಗ ಯಾವಾಗ ಬಯಲಾಯಿತು, ಆಗ ಏನೋ ಸಮಸ್ಯೆ ಇದೆ ಅನ್ನುವಂಥ ಅನುಮಾನ ಸಾಕಷ್ಟು ಜನರಿಗೆ ಮೂಡೋದಕ್ಕೆ ಶುರು ಮಾಡಿತು. ಇನ್ಫ್ಯಾಕ್ಟ್ ಪೊಲೀಸರು ಕೂಡ ಈ ಅನುಮಾನದಿಂದನೇ ತನಿಖೆಯನ್ನು ಶುರು ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಗಂಡನನ್ನು ಈ ಹೆಂಡತಿ ಡಾಕ್ಟ್ರು ಪ್ರಿಯಾಂಕಳೆ ಈ ರೀತಿ ಮಾಡೋದಕ್ಕೆ ಏನಾದರೂ ಒಂದು ಕಾರಣ ಇರಲೇಬೇಕಲ್ವ. ಈ ವಿಚಾರವನ್ನು ಯಾವಾಗ ತನಿಖೆ ನಡೆಸೋದಕ್ಕೆ ಶುರು ಮಾಡ್ತಾರೋ ತನಿಖಾಧಿಕಾರಿಗಳು, ಆಗ ಬಗೆದಷ್ಟು ಕೂಡ ಅಚ್ಚರಿಯ ವಿಚಾರಗಳು ಬಯಲಾಗ್ತಾನೆ ಹೋಗ್ತದೆ. ಬೆಳಗಾವಿ ಜಿಲ್ಲೆಯ ಸಂಕೇಶ್ವರ ತಾಲೂಕಿನ ಹೆಬ್ಬಾಳದ ಕಿರಣ್ ಅವರಿಗೆ 9 ವರ್ಷಗಳ ಹಿಂದೆ ವಿಜಯಪುರದ ಈ ಐ ಸ್ಪೆಷಲಿಸ್ಟು ನೇತ್ರ ತಜ್ಞೆ ಡಾಕ್ಟರ್ ಪ್ರಿಯಾಂಕಾ ಜೊತೆಗೆ ಮದುವೆ ಆಗಿತ್ತು. ಮದುವೆ ಆಗಿದ್ದೇ ಆದರೂ ಕೂಡ ಆಕೆ ಪ್ರಾಕ್ಟೀಸ್ಗೆ ತೆರಳದೆ ಮನೆಯಲ್ಲಿಯೇ ಇರ್ತಾಯಿದ್ರು. ಜೊತೆಗೆ ಪತಿಯ ಕುಟುಂಬಸ್ಥರಿಂದ ಕೂಡ ಪ್ರಿಯಾಂಕಾ ದೂರವೇ ಉಳಿದಿದ್ದರು. ಕಿರಣ್ ಕಡೆಯವರು ಬಂದರೆ ಗಲಾಟೆ ಕೂಡ ಮಾಡ್ತಾ ಇದ್ಲು ಅನ್ನುವಂಥ ಸಂಗತಿ ಕೂಡ ಈಗ ಗೊತ್ತಾಗಿದೆ. ಪ್ರಿಯಾಂಕಾ ಉತ್ತಮ ಆರ್ಥಿಕ ಸ್ಥಿತಿಯ ಹಿನ್ನೆಲೆ ಹೊಂದಿದ್ದರಿಂದ ಕಿರಣ್ ಸಾಮಾನ್ಯ ವರ್ಗದಿಂದ ಬಂದವರು. ಹೀಗಾಗಿ ಅರವಳಿಕೆ ತಜ್ಞರಾಗಿದ್ದಂಥ ಇವರಿಗೆ ಬಡ ರೋಗಿಗಳ ಮೇಲೆ ವಿಶೇಷವಾದಂಥ ಕಾಳಜಿ ಇತ್ತು. ಅವರ ನಡವಳಿಕೆಯಿಂದ ಒಳ್ಳೆಯ ಹೆಸರು ಕೂಡ ಮಾಡಿಕೊಂಡಿದ್ದರು ಕಿರಣ್. ಆದರೆ ಮನೆಗೆ ತೆರಳಿದ ಕೂಡಲೇ ಪತ್ನಿ ಪ್ರಿಯಾಂಕಾ ಜೊತೆಗೆ ಜಗಳವನ್ನು ತೆಗೆಯುತ್ತಿದ್ದಂಥ ಕಾರಣ ರೋಸಿ ಹೋಗಿದ್ರು. ಇತ್ತೀಚಿನ ದಿನಗಳಲ್ಲಿ ಮೌನಕ್ಕೆ ಜಾರಿದರು ಯಾರು ಕಿರಣ್. ಹೀಗಿದ್ದರೂ ಕೂಡ ಯಾರೊಂದಿಗೂ ಕೂಡ ತಮ್ಮ ಕೌಟುಂಬಿಕ ಸಮಸ್ಯೆಯನ್ನು ಹೇಳಿಕೊಂಡಿರಲಿಲ್ಲ ಅನ್ನೋಂಥ ಮಾಹಿತಿ ಇದೆ.
ಇನ್ನು ಡಾಕ್ಟರ್ ಕಿರಣ್ ಹೊನ್ನಣ್ಣನವರು ಮತ್ತು ಪ್ರಿಯಾಂಕಾ ಪ್ರೀತಿಸಿ ಮದುವೆಯಾಗಿದ್ದರು. ತಮ್ಮ ಮೊದಲ ಪತ್ನಿ ಮತ್ತು ಪತಿಯಿಂದ ವಿಚ್ಛೇದನವನ್ನು ಪಡೆದಿದ್ದಂತಹ ಇವರಿಗೆ ಮ್ಯಾಟ್ರಿಮೋನಿ ಮೂಲಕ ಪರಿಚಯ ಆಗಿತ್ತು. ಅಂದರೆ ಇಲ್ಲಿ ಕೇವಲ ಕಿರಣ್ ಮಾತ್ರ ಎರಡನೇ ಮದುವೆ ಅಲ್ಲ, ಈ ಪ್ರಿಯಾಂಕದು ಕೂಡ ಇದು ಎರಡನೇ ಮದುವೆ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ತಮ್ಮ ಮೊದಲ ಪತ್ನಿ ಮತ್ತು ಪತಿಯಿಂದ ವಿಚ್ಛೇದನವನ್ನು ಇಬ್ಬರು ಕೂಡ ಪಡ್ಕೊಂಡಿದ್ರು. ನಂತರ ಮ್ಯಾಟ್ರಿಮೋನಿ ಮೂಲಕ ಪರಿಚಯ ಆಗಿತ್ತು. ಬಳಿಕ ಇಬ್ಬರು ಕೂಡ ಎರಡನೇ ಮದುವೆಯನ್ನು ಆಗಿದ್ರು. ಆದರೆ ಪತಿ ಮೇಲೆ ಪ್ರಿಯಾಂಕಗೆ ನಿರಂತರವಾದಂಥ ಅನುಮಾನ. ಆ ಅನುಮಾನದ ಕಾರಣ ದಂಪತಿ ನಡುವೆ ಆಗಾಗ ಜಗಳ ಕೂಡ ಆಗ್ತಾಯಿತ್ತು. ಈ ನಡುವೆ ಮೊನ್ನೆನೂ ಕೂಡ ಇದೇ ರೀತಿ ಒಂದು ಚಿಕ್ಕದಾಗಿ ಕಿರಿಕಿರಿ ಆಗಿದೆ. ಸಣ್ಣದಾಗಿ ಶುರುವಾದಂಥ ಕಿರಿಕು ಒಂದು ರೀತಿಯಲ್ಲಿ ತಾರಕಕ್ಕೆ ಹೋಗಿದೆ ಮತ್ತು ಆಕೆಯ ಸಹನೆಯ ಕಟ್ಟೆ ಒಡೆದಿದೆ. ಯಾರ್ದು ಪತ್ನಿ, ವೈದ್ಯ ಪತ್ನಿದು ಸಹನೆಯ ಕಟ್ಟೆ ಒಡೆದಿದೆ. ಆಕೆ ತಕ್ಷಣಕ್ಕೆ ಚಾಕುವಿನಿಂದ ಇರಿದು ಕಿರಣ್ ಅವರ ಜೀವವನ್ನು ತೆಗೆದುಬಿಟ್ಟಿದ್ದಾಳೆ. ಬಳಿಕ ಪುತ್ರ ನಿಹಾಲಲ್ಲಿ ಗಾಬರಿಯಿಂದ ನೋಡ್ತಾ ಇರ್ತಾನೆ. ಸಹಜವಾಗಿ ಏನಾಗ್ತಿದೆ ಮನೆಯಲ್ಲಿ ಅನ್ನೋದು ಆತನಿಗೂ ಕೂಡ ಅರ್ಥ ಆಗೋದಿಲ್ಲ. ಯಾವಾಗ ಈ ಪುತ್ರ ನಿಹಿಲ್ ಎರಡೂ ಕಡೆ ಈ ಚಾಕುವಿನಿಂದ ಇರಿತಕ್ಕೆ ಒಳಗಾಗ್ತಾನೆ. ಯಾಕಂತ ಹೇಳಿದ್ರೆ ಆತ ಗಾಬರಿಯಿಂದ ನೋಡ್ತಿದ್ದಾಗ ಇನ್ನು ಆತನನ್ನು ಕೂಡ ಬಿಟ್ಟರೆ ಆಗಲಿಲ್ಲ ಅಂತೇಳಿ ಭಾವಿಸಿದಂಥ ಈಕೆ ತನ್ನ ಹೆತ್ತ ಮಗನನ್ನೇ ಇರಿದು ಆಕೆ ಆ ಮಗುವಿನ ಜೀವವನ್ನು ಕೂಡ ತೆಗೆಯೋದಕ್ಕೆ ಮುಂದಾಗ್ತಾಳೆ. ಈ ಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ಬಾಲಕ ಉಸಿರಾಡೋದನ್ನು ಗಮನಿಸಿದಂಥ ಪೊಲೀಸರು ತಕ್ಷಣ ಆ ಮಗುವನ್ನು ಆಸ್ಪತ್ರೆಗೆ ದಾಖಲಿಸ್ತಾರೆ. ಜೊತೆಗೆ ಖಾಸಗಿ ಆಸ್ಪತ್ರೆಯಲ್ಲಿ ಆ ಬಾಲಕನ ಚಿಕಿತ್ಸೆ ನಡೀತಾ ಇದೆ. ನಿಹಿಲ್ಗೆ ಚಿಕಿತ್ಸೆ ನಡೀತಿದೆ. ಇನ್ನು ಯಾವಾಗ ಈ ಪ್ರಕರಣದಲ್ಲಿ ಈಕೆಯೇ ಈ ಕೃತ್ಯವನ್ನು ನಡೆಸಿದ್ದು ಅನ್ನೋದು ನೇರವಾಗಿ ಪೊಲೀಸರಿಗೆ ಮತ್ತು ಕುಟುಂಬಸ್ಥರಿಗೆ, ಕಿರಣ್ ಅವರ ಕುಟುಂಬಸ್ಥರಿಗೆ ಗೊತ್ತಾಗುತ್ತೋ ಕಂಪ್ಲೇಂಟ್ ಕೂಡ ದಾಖಲಾಗ್ತದೆ. ಜೊತೆಗೆ ಪ್ರಿಯಾಂಕಳನ್ನು ಅರೆಸ್ಟ್ ಕೂಡ ಮಾಡ್ತಾರೆ. ಇನ್ನು ಪ್ರಿಯಾಂಕಾ ಎಂತಹ ಖತರ್ನಾಕ್ ಲೇಡಿ ಅಂತ ಹೇಳಿದ್ರೆ, ಶುಗರ್ ಇನ್ಸುಲಿನ್ ಬರುತ್ತಲ್ಲ, ಅದನ್ನು 4 ಸಲ ಚೂಚ್ಕೊಂಡ್ಬಿಟ್ಟಿದ್ದಾಳೆ. ಯಾಕೆ ಅಂತೇಳಿ ಕೇಳಿದ್ರೆ, ಶುಗರ್ ಲೆವೆಲನ್ನು ಫುಲ್ಲು ಡೌನ್ ಮಾಡಿಕೊಂಡು ತನ್ನ ಜೀವವನ್ನು ಕೂಡ ತಾನು ತೆಗೆದುಕೊಳ್ಬೇಕು ಅನ್ನೋಂಥ ನಿರ್ಧಾರಕ್ಕೆ ಬರ್ತಾಳೆ. ಒಂದು ಕಡೆ ಇಲ್ಲಿ ಗಂಡನನ್ನು ಇರಿದು ಗಂಡನ ಜೀವವನ್ನು ತೆಗೆದಾಳೆ. ಮತ್ತೊಂದು ಕಡೆ ಮಗುಗೆ ಇರಿದು ಮಗುವನ್ನು ಜೀವನ ತೆಗೆಯುವಂಥ ಕೆಲಸವನ್ನು ಮಾಡಿದಂಥ ಈಕೆ ಅಲ್ಲೇ ಮೊಬೈಲ್ನ ನೋಡ್ತಾ ಬೆಡ್ ಮೇಲೆ ಆರಾಮಲ್ಲಿ ರಾಣಿ ಥರ ಕೂತಿದ್ದಾಳೆ. ಜೊತೆಗೆ ಇನ್ಸುಲಿನ್ನ ತೆಗೆದುಕೊಂಡಂಥ ಈಕೆ ಲೋ ಶುಗರ್ ಆಗಿ ನಾನು ಜೀವ ಬಿಡಬೇಕು ಅನ್ನುವಂತಹ ಒಂದು ವ್ಯವಸ್ಥಿತ ಸಂಚನ್ನು ಆಕೆ ಮಾಡಿದ್ಲು. ಆದರೆ ತಕ್ಷಣಕ್ಕೆ ಪೊಲೀಸರು ಆಕೆಯನ್ನು ಕೂಡ ಆಸ್ಪತ್ರೆಗೆ ದಾಖಲಿಸಿದ ಕಾರಣ ಆಕೆಯ ಆರೋಗ್ಯದಲ್ಲಿ ಸ್ವಲ್ಪ ಆ ಕಡೆ ಆಯಿತು. ನಂತರ ಚೇತರಿಸ್ಕೊಳ್ತಾ ಇದ್ದಾಳೆ. ಈಗ ಒಂದಷ್ಟು ಮಾಹಿತಿಗಳನ್ನು ಆಕೆ ಒಪ್ಕೊಂಡಿದ್ದಾಳೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಈ ಏನೆಲ್ಲ ಕೃತ್ಯಗಳು ಇದುವರೆಗೆ ನಡೆದಿದೆ ನೋಡಿ, ಪ್ರಾಥಮಿಕವಾಗಿ ಆ ಎಲ್ಲ ಕೃತ್ಯಗಳ ಬಗ್ಗೆ ಆಕೆ ಒಪ್ಕೊಂಡಿದ್ದಾಳೆ. ಮತ್ತು ಎರಡನೇ ಮದುವೆ ಬಗ್ಗೆ ಮತ್ತು ಈ ಗಂಡನ ಬಗ್ಗೆ ಒಂದಷ್ಟು ಬೇರೆ ಬೇರೆ ಸಂಗತಿಗಳನ್ನು ಕೂಡ ಈಗ ತನಿಖೆ ವೇಳೆ ಸಹಜವಾಗಿ ಹೇಳ್ಕೊಂಡು ಹೋಗಿದ್ದಾಳೆ. ಬಟ್ ಒಂದು ಇಲ್ಲಿ ಈಕೆಯು ಕೂಡ ವೈದ್ಯೆ, ಆತನು ಕೂಡ ವೈದ್ಯ. ಹಾಗಿದ್ರೂ ಕೂಡ ಇವರ ನಡುವೆ ಇಂತಹದೊಂದು ಕಲಹ ಮತ್ತೆ ಏರ್ಪಡೋದಕ್ಕೆ ಕಾರಣವಾಗಿದ್ದೇನೋ. ಮತ್ತು ಮೊನ್ನೆ ಈ ಕೃತ್ಯ ನಡೆದಂತಹ ದಿನ ಅಸಲಿಗೆ ಶುರುವಾದಂಥ ಗಲಾಟೆ ಎಲ್ಲಿಂದ, ಯಾಕೆ, ಇದು ಈಗ ಗೊತ್ತಾಗಬೇಕಾಗಿರುವಂಥ ಸಂಗತಿ. ಇದೇ ಕಾರಣಕ್ಕೆ ಇವಾಗಿನ ಯುವ ಸಮೂಹ ಮದುವೆ ಅಂತ ಹೇಳಿದ್ರೆ ಮಾರುತ್ತ ದೂರ ಹೋಗ್ತಿದ್ದಾರೆ. ಇತ್ತೀಚೆಗೆ ಗಂಡನನ್ನು ಹೆಂಡತಿಯೇ ಕೊಲ್ಲುವಂತಹ ಅದೆಷ್ಟೋ ಘಟನೆಗಳು ಮೇಲಿಂದ ಮೇಲೆ ನಡೀತಾನೆ ಇದ್ದಾವೆ. ಈ ಪ್ರಕರಣಗಳು ಹೀಗೆ ಹೆಚ್ಚಾಗ್ತಾ ಹೋದರೆ ನಮ್ಮ ಸಮಾಜ ಯಾವ ಕಡೆ ಸಾಗ್ತಾ ಇದೆ ಅನ್ನುವಂಥ ಅನುಮಾನ, ಪ್ರಶ್ನೆ ಮೂಡದೆ ಇರಲಾರದು ಅನ್ನೋದು ಕೂಡ ಸತ್ಯ. ಒಟ್ಟಾರೆ ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಬಗ್ಗೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.